ಕಲಬುರಗಿ ನಗರದಲ್ಲಿರುವ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳನ್ನು ಪುನರ್ ಆರಂಭಿಸಲು ಒತ್ತಾಯಿಸಿ ಜೈ ಕನ್ನಡಿಗರ ಸೈನ್ಯ ಪ್ರತಿಭಟನೆ ನಡೆಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜೈ ಕನ್ನಡಿಗರ ಸೈನ್ಯ ರಾಜ್ಯ ಅಧ್ಯಕ್ಷ ದತ್ತು ಭಾಸಗಿ, ನಗರದಲ್ಲಿ ಸುಮಾರು ಕಡೆ ಈ ಹಿಂದೆ ಇಂದಿರಾ ಕ್ಯಾಂಟೀನ್ಗಳು ಆರಂಭಗೊಂಡಿದ್ದು, ಆದರೆ ಸುಮಾರು 5-6 ವರ್ಷಗಳಿಂದ ಬಂದ್ ಆಗಿದ್ದು, ಇದರಿಂದ ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಬಳಿ, ಕೇಂದ್ರ ಬಸ್ ನಿಲ್ದಾಣದ ಬಳಿ, ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬಳಿ ನಿಂತಿರುವ ಬೇರೆ ಕಡೆಯಿಂದ ಹಳ್ಳಿಗಳಿಂದ ಬರುವ ಬಡವರಿಗೂ ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಹಿಂದೆ ನೀಡಿರುವ ಟೆಂಡರ್ ಅನ್ನು ರದ್ದುಗೊಳಿಸಿ ಒಳ್ಳೆಯ ನಿಷ್ಠಾವಂತರಿಗೆ ಟೆಂಡರ್ ಅನ್ನು ನೀಡಬೇಕು. ಹಳ್ಳಿಗಳಿಂದ ಬರುವ ರೈತರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದರು. ಇವತ್ತು ಜಿಲ್ಲಾ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿ ಯಾಕಪ್ಪ ಅಂದ್ರೆ ಇವತ್ತು ಸುಮಾರು ವರ್ಷದಿಂದ ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿದೆ. ಯಾಕಂದ್ರೆ ಇವತ್ತು ಘೋಷಣೆ ಮಾಡಿದಾರೆ CM ಅವರು, ಇನ್ನೂ ತೆಗೆದು ಘೋಷಣೆ ಮಾಡಿದ್ರು ಇಂದಿರಾ ಕ್ಯಾಂಟೀನ್ ಹೆಸರೇ ತೆಗೆದಿಲ್ಲ. ಯಾಕೆ ಬಡವರಾಯ್ತು, ಕಾರ್ಮಿಕರಾಯ್ತು ಮತ್ತು ರೈತರಾಯ್ತು ಭಾಳ ತೊಂದರೆ ಆಗ್ತದೆ. ಸ್ಟೂಡೆಂಟ್ಗಳು ಭಾಳ ತೊಂದರೆ. ಈಗ JJ ಹಾಸ್ಪಿಟಲ್ ಮೇಲೆ ಭಾಳ ತೊಂದರೆ ಆಗ್ತದೆ. ಅಲ್ಲಿ ಊಟದ ಭಾಳ ಸಮಸ್ಯೆ ಅದ. ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ ಸುಮಾರು ವರ್ಷದಿಂದ ಬಂದದ. ಯಾಕಂದ್ರೆ ಅಲ್ಲಿ ಅವರು ಪೇಮೆಂಟ್ ಆಗಿಲ್ಲ, ಅವ್ರದ್ದು 3-4-5 ತಿಂಗಳು ಪೇಮೆಂಟ್ ಆಗಿಲ್ಲ. ಅವ್ರು ಟೆಂಡರ್ದವ್ರು ಏನು ಮಾಡ್ಯಾನ, ಟೆಂಡರ್ದವ್ರು ಬಿಲ್ ತೊಗೊಂತ ಓಡೋಗ್ಯಾನ. ಅವನ ಮ್ಯಾಗ ಕಠಿಣ ಕ್ರಮ ತೊಗೋಬೇಕು. ಯಾಕಂದ್ರೆ ಬೇರೆಯವ್ರಿಗೆ ಟೆಂಡರ್ ಕೊಡಬೇಕು. ಯಾಕಂದ್ರೆ ಅವ್ರು ಟೆಂಡರ್ದು ಓಡೋಗ್ಯಾನ ಅಂದ್ಮ್ಯಾಗ ಸರ್ಕಾರಕ್ಕೆ ನಾ ಏನೇ ಒತ್ತಾಯ ಮಾಡ್ತೀನಪ್ಪ, ಇಂದಿರಾ ಕ್ಯಾಂಟೀನ್ ತಕ್ಷಣ ಇಂದಿರಾ ಕ್ಯಾಂಟೀನ್ ಚಾಲೂ ಆಗ್ಬೇಕು. ಇಂದಿರಾ ಕ್ಯಾಂಟೀನ್ ಚಾಲೂ ಇಲ್ಲಪ್ಪ ಅಂದ್ರೆ ನಾವು JJ ಹಾಸ್ಪಿಟಲ್ ಎದುರುಗಡೆ ನಾನೇ ಊಟ, ನನ್ನ ಸಂಘಟನೆ ಕಡ್ಲಿದೆ, ನಾನೇ ಊಟ ಬಡಿಸ್ತೀರಲ್ಲಿ. ಇಂದಿರಾ ಕ್ಯಾಂಟೀನ್ ಬಂದ್ ಆಗ್ಯದ ಅಂತ ಕೇಸಿ ಇವರು ಸರ್ಕಾರ ನಾಚಿಗೆ ಬರಬೇಕು. ಇವತ್ತು ಕೂಡಲೇ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀನಪ್ಪ, ಇಂದಿರಾ ಕ್ಯಾಂಟೀನ್ ಕೂಡಲೇ. ಯಾಕಂದ್ರೆ ಕಲಬುರಗಿ ನಗರದ 7 ಕ್ಯಾಂಟೀನ್ಗಳವ. 7 ಕ್ಯಾಂಟೀನ್ಗಳು ಭಾಳ ಸಮಸ್ಯೆ ಆಗ್ಲತ್ತದ. ಯಾಕಂದ್ರೆ ತೊಂದರೆ ಆಗ್ಲತ್ತಾರ. ಈ ಕಾರ್ಮಿಕರು ಬರ್ತಾರೆ ಮತ್ತು ಮುಂಜಾನೆ ಕಾರ್ಮಿಕರು ಬಂದಾಗ ಊಟದಿತ್ತು ಸಮಸ್ಯೆ. ಆ ಊಟದ ಪಾಪ ಅಂದ್ರೆ ಅನುಕೂಲ ಆಗ್ತಿತ್ತು, ಎಲ್ಲರಿಗೆ ಸಾರ್ವಜನಿಕರು ಅನುಕೂಲ ಆಗ್ತಿತ್ತು. ಅದು ದಯವಿಟ್ಟು ನಾನು ಏನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೋ, ಇಂದಿರಾ ಕ್ಯಾಂಟೀನ್ ದಯವಿಟ್ಟು ಚಾಲೂ ಮಾಡೋದು ಮಾನ್ಯ ಮುಖ್ಯಮಂತ್ರಿಗೆ ಏನು ಮನವಿ ಸಲ್ಲಿಸ್ಯಪ್ಪ ಅಂದ್ರೆ ದಯವಿಟ್ಟು ಚಾಲೂ ಮಾಡಬೇಕಂತ ನನ್ನ ವಿನಂತಿ ಇದೆ.